ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾತನಾಡುವ ಬರೆಯುವ ನಮ್ಮ ಕನ್ನಡ ಭಾಷೆಯ ಆಳವಾದ ಇತಿಹಾಸ ಮತ್ತು ಮೂಲದ ಬಗ್ಗೆ ತಿಳಿದುಕೊಳ್ಳೋಣ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ನಮ್ಮ ಸಂಸ್ಕೃತಿಯ ಜೀವಂತ ಪ್ರತೀಕ. ಹಾಗಾದರೆ ಕನ್ನಡ ಭಾಷೆ ಹುಟ್ಟಿದ್ದು ಹೇಗೆ? ಅದರ ಪ್ರಯಾಣ ಹೇಗಿತ್ತು? ಬನ್ನಿ ತಿಳಿದುಕೊಳ್ಳೋಣ. ಇದು ಕನ್ನಡ ಭಾಷಾ ಸೀರೀಸ್ನ ಮೊದಲನೆಯ ಭಾಗ. ಕನ್ನಡದ ಮೂಲ ಮತ್ತು ದ್ರಾವಿಡ ಭಾಷಾ ಕುಟುಂಬ. ನಿಮಗೆ ಗೊತ್ತಾ, ಕನ್ನಡವು ಪ್ರಪಂಚದ ಅತಿ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ. ಇದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ. ಈ ಕುಟುಂಬದಲ್ಲಿ ತಮಿಳು, ತೆಲುಗು, ಮಲಯಾಳಂ ಮುಂತಾದ ಭಾಷೆಗಳೂ ಇವೆ. ಆದರೆ ಕನ್ನಡಕ್ಕೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಳೆಯದಾದ, ಅಂದರೆ ಸುಮಾರು 2300 ವರ್ಷಗಳ ಹಿಂದಿನ ಶಾಸನಗಳಲ್ಲಿ ಕನ್ನಡದ ಮೂಲ ರೂಪಗಳು ಕಂಡುಬಂದಿವೆ. ಗ್ರೀಕ್ ನಾಟಕಗಾರ ಟಾಲೆಮಿ ಅವರು ಕನ್ನಡದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಂದಿಗೂ ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಕನ್ನಡದ ಪದಗಳು ಬಳಕೆಯಲ್ಲಿವೆ ಎಂದು ಕೆಲ ವಿದ್ವಾಂಸರು ಹೇಳ್ತಾರೆ. ಇದು ಕನ್ನಡ ಭಾಷೆ ಎಷ್ಟು ಪ್ರಾಚೀನ ಮತ್ತು ವಿಸ್ತಾರವಾಗಿದೆ ಎಂಬುದನ್ನು ತೋರಿಸುತ್ತದೆ. ಆರಂಭಿಕ ದಾಖಲೆಗಳು ಮತ್ತು ಶಿಲಾಶಾಸನಗಳು. ಕನ್ನಡ ಭಾಷೆಯ ಇತಿಹಾಸವನ್ನು ದಾಖಲೆಗಳ ಆಧಾರದ ಮೇಲೆ ನಾವು 3 ಭಾಗಗಳಾಗಿ ವಿಂಗಡಿಸಬಹುದು: ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಹಳೆಗನ್ನಡ ಕನ್ನಡದ ಅತ್ಯಂತ ಹಳೆಯ ದಾಖಲೆ ಎಂದರೆ ಅದು ಕ್ರಿಸ್ತ ಶಕ 450ರ ಹಲ್ಮಿಡಿ ಶಾಸನ. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿದ್ದ ಈ ಶಾಸನದಲ್ಲಿ ಕನ್ನಡದ ಒಂದು ಸುಂದರ ಗದ್ಯವಿದೆ. ಇದು ಕನ್ನಡಕ್ಕೆ ಕನಿಷ್ಠ 1500 ವರ್ಷಗಳ ಲಿಖಿತ ಇತಿಹಾಸವಿದೆ ಎಂದು ಸಾಬೀತುಪಡಿಸುತ್ತೆ. ಇದರ ಜೊತೆ ಕ್ರಿಸ್ತ ಶಕ 500ರ ಬಾದಾಮಿ ಶಾಸನಗಳು ಕನ್ನಡದ ಪ್ರಾಚೀನತೆಯನ್ನು ಸಾರುತ್ತವೆ. ನಡುಗನ್ನಡ ನಂತರ ಕ್ರಿಸ್ತ ಶಕ 1200ರ ನಂತರ ನಡುಗನ್ನಡದ ಕಾಲ ಆರಂಭವಾಗುತ್ತದೆ. ಈ ಅವಧಿಯಲ್ಲಿ ವಚನ ಸಾಹಿತ್ಯ ಮತ್ತು ಕೀರ್ತನೆಗಳು ಬಹಳ ಪ್ರಸಿದ್ಧಿಗೆ ಬಂದವು. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ದಾಸರು ಇವರೆಲ್ಲರೂ ಕನ್ನಡವನ್ನು ತಮ್ಮ ಕಾವ್ಯಗಳಲ್ಲಿ ಬಳಸಿದರು. ಈ ಅವಧಿಯಲ್ಲಿ ಕನ್ನಡ ಮತ್ತಷ್ಟು ಸರಳವಾಗಿ ಜನಸಾಮಾನ್ಯರಿಗೆ ಹತ್ತಿರವಾಯಿತು. ಹೊಸಗನ್ನಡ 19ನೇ ಶತಮಾನದ ನಂತರ ಹೊಸಗನ್ನಡದ ಯೋಗ ಆರಂಭವಾಯಿತು. ಬ್ರಿಟಿಷರ ಆಡಳಿತ, ಮುದ್ರಣಯಂತ್ರ ಆಗಮನ ಮತ್ತು ನವೋದಯ ಸಾಹಿತ್ಯ ಚಳುವಳಿಗಳು ಇದಕ್ಕೆ ಕಾರಣವಾದವು. ಹೊಸಗನ್ನಡದಲ್ಲಿ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ ಕಾರಂತ, ಅನಂತಮೂರ್ತಿ ಮುಂತಾದ ಮಹಾನ್ ಲೇಖಕರು ಬಂದರು. ಇವರ ಸಾಹಿತ್ಯ ಕನ್ನಡ ಭಾಷೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿತು. ಕನ್ನಡ ಭಾಷೆ ಕೇವಲ ಒಂದು ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿಯ ಶಕ್ತಿ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ ಮತ್ತು ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದ ಸ್ಪಷ್ಟ ಉಚ್ಚಾರಣೆ ಇದೆ. ಈ ಕಾರಣಕ್ಕೆ ಕನ್ನಡ ಒಂದು ವೈಜ್ಞಾನಿಕ ಭಾಷೆ ಎಂದು ಕರೆಯಲಾಗುತ್ತದೆ. ಕನ್ನಡ ಭಾಷೆಯ ಸೊಗಸು ಅದರ ವಿಸ್ತಾರವಾದ ಪದ ಸಂಪತ್ತು ಮತ್ತು ಸುಲಲಿತ ಶೈಲಿಯಲ್ಲಿದೆ. ಆದರೆ ಇಂದಿಗೂ ಕನ್ನಡ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಇಂಗ್ಲಿಷ್ ಭಾಷೆಯ ಪ್ರಭಾವ, ರಾಜ್ಯದಲ್ಲಿಯೇ ಇತರ ಭಾಷೆಗಳ ಪ್ರಾಬಲ್ಯ ಇವೆಲ್ಲವೂ ಕನ್ನಡಕ್ಕೆ ಸವಾಲಾಗಿವೆ. ಆದರೆ ಇಷ್ಟೆಲ್ಲ ಇದ್ದರೂ ಕನ್ನಡ ಭಾಷೆ ತನ್ನ ಶಕ್ತಿಯನ್ನು ಉಳಿಸಿಕೊಂಡಿದೆ ಮತ್ತು ಮುಂದುವರೆದಿದೆ. ಕನ್ನಡ ಕೇವಲ ನಮ್ಮ ಮಾತೃಭಾಷೆಯಲ್ಲ, ಅದು ನಮ್ಮ ಅಸ್ಮಿತೆ. ಈ ಸಾವಿರಾರು ವರ್ಷಗಳ ಪ್ರಯಾಣದಲ್ಲಿ ಕನ್ನಡ ಭಾಷೆ ತನ್ನನ್ನು ತಾನು ರೂಪಿಸಿಕೊಂಡು ಶ್ರೀಮಂತವಾಗಿದೆ. ನಮ್ಮ ಮುಂದಿನ ಜನಾಂಗಕ್ಕೆ ಈ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಕನ್ನಡ ಭಾಷೆಯ ಈ ಅದ್ಭುತ ಇತಿಹಾಸದ ಬಗ್ಗೆ ತಿಳಿದು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂತಹ ಕ್ರೇಜಿ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಕರ್ನಾಟಕ ಮಾತೆ.